ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಜಾನ್ ಆಸ್ಟಿನ್ನ ಸಾರ್ವಭೌಮತ್ವ ಸಿದ್ಧಾಂತವನ್ನು ಕುರಿತು ಚರ್ಚೆಯನ್ನು ಮಾಡೋಣ. ಜಾನ್ ಆಸ್ಟಿನ್ಸ್ ಕಾನ್ಸೆಪ್ಟ್ ಆಫ್ ಸಾವರಿಂಟಿ. ಜಾನ್ ಆಸ್ಟಿನ್, a 19th century British legal philosopher and founder of the analytical school of jurisprudence, gave one of the most influential and systematic definitions of sovereignty through his legal theory of sovereignty, also known as the command theory of law. His ideas are found in his work, The Province of Jurisprudence Determined in 18, written by 18, written in 1832. ಇಲ್ಲಿ ಆಸ್ಟಿನ್ ಅವರ ಸಾರ್ವಭೌಮತ್ವದ ಸಿದ್ಧಾಂತವನ್ನು ನಾವು ಗಮನಿಸ್ತಾದ್ರೆ, ಸಾರ್ವಭೌಮತ್ವ ಅಥವಾ ಪರಮಾಧಿಕಾರವು ರಾಜ್ಯದ ಪ್ರಮುಖ ಮೂಲಾಂಶಗಳಲ್ಲಿ ಒಂದಾಗಿದೆ. ಸಾರ್ವಭೌಮತ್ವ ಎಂದರೆ ಒಂದು ರಾಜ್ಯ ಅಥವಾ ಒಬ್ಬ ಸಾರ್ವಭೌಮಾಧಿಕಾರಿಗಿರುವಂಥ ಸರ್ವಶ್ರೇಷ್ಠ ಅಧಿಕಾರವಾಗಿರುವಂಥದ್ದು ಕೂಡ ಇದೆ. ಜೊತೆಗೆ ಈ ಸರ್ವಶ್ರೇಷ್ಠ ಅಧಿಕಾರವನ್ನು ಇತರ ಸಂಘ ಸಂಸ್ಥೆಗಳಿಂದ ಬೇರ್ಪಡಿಸಿದ್ದು ರಾಜ್ಯದಲ್ಲಿನ ವಿಧಿಬದ್ಧ ಅಧಿಕಾರವಾಗಿದೆ ಅನ್ನೋದು ಈ ಸಿದ್ಧಾಂತ ತಿಳಿಸುವಂಥದ್ದು. ಆಸ್ಟಿನ್ ಪ್ರಕಾರ ಸಾರ್ವಭೌಮಾಧಿಕಾರ ಎಂದರೆ ಶ್ರೇಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆಯೇ ಆಗಿದೆ ಎಂಬುದು. ಈ ಸಾರ್ವಭೌಮಾಧಿಕಾರಕ್ಕೆ ಕಾಯ್ದೆ ಮತ್ತು ಕಾನೂನಿನ ಮಾನ್ಯತೆ ನೀಡಿರುವುದು ವಿಶೇಷವಾಗಿರುವಂಥದ್ದು. ಅವನ ಸಿದ್ಧಾಂತದ ಪ್ರಕಾರ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯು ಅದೇ ರೀತಿಯ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಗೆ ವಿಧೇಯನಾಗಿರದೆ ಒಂದು ನಿರ್ದಿಷ್ಟ ಸಮಾಜದಲ್ಲಿ ಜನಸಮುದಾಯದಿಂದ ವಿಧೇಯತೆ ಪಡೆಯುವ ವ್ಯಕ್ತಿಯೇ ಸಾರ್ವಭೌಮಾಧಿಕಾರವಾಗಿದೆ ಅಥವಾ ಪರಮಾಧಿಕಾರವಾಗಿದೆ ಎಂಬುದನ್ನು ಅವನು ತಿಳಿಸುವಂಥದ್ದಿದೆ. 19ನೇ ಶತಮಾನದಲ್ಲಿ ಸಾರ್ವಭೌಮತ್ವದ ಸಿದ್ಧಾಂತವನ್ನು ಕಾನೂನು ಪರಿಕಲ್ಪನೆಯಾಗಿ ಇಂಗ್ಲಿಷ್ ನ್ಯಾಯಶಾಸ್ತ್ರಜ್ಞರಾದ ಜಾನ್ ಆಸ್ಟಿನ್ ರವರಿಂದ ಪರಿಪೂರ್ಣಗೊಳಿಸಲಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಅವರನ್ನು ಏಕಾತ್ಮಕ ಅಥವಾ ಏಕತಾ ಸಿದ್ಧಾಂತದ, ಅಂದರೆ ಮೋನಿಸ್ಟಿಕ್ ಥಿಯರಿ ನಾವು ಸ್ಟಡಿ ಮಾಡಿದ್ವಲ್ಲ, ಶ್ರೇಷ್ಠ ಪ್ರತಿಪಾದಕ ಅಂತಲೂ ಕೂಡ ನಾವು ಅವರನ್ನ ಪರಿಗಣಿಸಲಾಗುತ್ತೆ. ಆಸ್ಟಿನ್ ತನ್ನ ಗ್ರಂಥವಾದಂತಹ ದ ಪ್ರಾವಿನ್ಸ್ ಆಫ್ ಜುರಿಸ್ಪ್ರುಡೆನ್ಸ್ ಡಿಟರ್ಮೈನ್ಡ್ 1832ರಲ್ಲಿ ಬರೆದಂತಹ ಇವನ ಗ್ರಂಥವಾದಂತಹ ದ ಪ್ರಾವಿನ್ಸ್ ಆಫ್ ಜುರಿಸ್ಪ್ರುಡೆನ್ಸ್ ಡಿಟರ್ಮೈನ್ಡ್ ಎಂಬುದರಲ್ಲಿ ಒಬ್ಬ ನಿರ್ಧರಿತ ಮಾನವ ಶ್ರೇಷ್ಠನು ಅಂತಹ ಉನ್ನತರಿಗೆ ವಿಧೇಯತೆಯನ್ನು ತೋರುವ ಅಭ್ಯಾಸವನ್ನು ಹೊಂದಿಲ್ಲದಿದ್ದರೆ ಹಾಗೂ ಅವನು ನಿರ್ದಿಷ್ಟ ಸಮಾಜದ ಬಹುಭಾಗದಿಂದ ರೂಢಿಯ ವಿಧೇಯತೆಯನ್ನು ಪಡೆದರೆ ಅದು ಸಾರ್ವಭೌಮತ್ವವಾಗಿರುತ್ತದೆ ಎಂಬುದನ್ನು ಅವನು ತಿಳಿಸ್ತಾನೆ. ಆಸ್ಟಿನ್ ಪ್ರಕಾರ ಪ್ರತಿ ರಾಜ್ಯದಲ್ಲಿಯೂ ಕೂಡ ಹೆಚ್ಚಿನ ಸಂಖ್ಯೆಯ ನಾಗರಿಕರು ಇದನ್ನು ಅನುಸರಣೆ ಮಾಡುವ ಅಗತ್ಯತೆ ಇದೆ. ಈ ಸಾರ್ವಭೌಮಾಧಿಕಾರವು ಸಂಪೂರ್ಣವೂ ಅನಿಯಮಿತವೂ ಮತ್ತು ಅವಿಭಾಜ್ಯವಾದುದಾಗಿದೆ ಎಂಬುದನ್ನು ಕೂಡ ಅವನು ತಿಳಿಸ್ತಾನೆ. ಸಾರ್ವಭೌಮತ್ವದ ಕುರಿತು ಪ್ರತಿಪಾದಿಸಲ್ಪಟ್ಟಿರುವಂತಹ ಏಕಾತ್ಮಕ ಅಥವಾ ಏಕತಾ ಸಿದ್ಧಾಂತವು ಜಾನ್ ಆಸ್ಟಿನ್ನ ಸಾರ್ವಭೌಮತ್ವದ ಚಿಂತನೆಯ ಪ್ರತಿಫಲವಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಈ ಸಿದ್ಧಾಂತವನ್ನು ಜಾನ್ ಆಸ್ಟಿನ್ನ ಸಾರ್ವಭೌಮಾಧಿಕಾರ ಸಿದ್ಧಾಂತ, ಸಾರ್ವಭೌಮಾಧಿಕಾರದ ಸಾಂಪ್ರದಾಯಿಕ ಸಿದ್ಧಾಂತ, ಕಾಯಿದೆಬದ್ಧ ಸಾರ್ವಭೌಮಾಧಿಕಾರ ಸಿದ್ಧಾಂತ ಎಂದೂ ಕೂಡ ಇದನ್ನು ಕರೆಯಲಾಗುತ್ತದೆ. ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಈ ಸಿದ್ಧಾಂತವು ತನ್ನದೇ ಆದಂತಹ ಮಹತ್ವದ ಸ್ಥಾನಮಾನವನ್ನು ಪಡೆದಿರುವಂಥದ್ದು ಇದೆ. ಮೊದಲ ಬಾರಿಗೆ ರಾಜ್ಯಶಾಸ್ತ್ರಕ್ಕೆ ಒಂದು ಅಧಿಕಾರಯುತವಾದಂತಹ ಸಿದ್ಧಾಂತವನ್ನು ನೀಡಿದ ಕೀರ್ತಿಯನ್ನು ನಾವು ಆಸ್ಟಿನ್ಗೆ ನೀಡುತ್ತೇವೆ. ಆಸ್ಟಿನ್ನ ಸಾರ್ವಭೌಮತ್ವದ ಸಿದ್ಧಾಂತವು ಮುಖ್ಯವಾಗಿ ಕಾನೂನಿನ ಸ್ವರೂಪದ ಮೇಲೆ ಅವಲಂಬಿಸಿರುವಂಥದ್ದು ಇದೆ. ಮುಖ್ಯವಾಗಿ ಇವನು ಏನು ಮಾಡ್ತಾನೆ, ಕಾನೂನಿನ ಆಧಾರದ ಮೇಲೆ ಸಾರ್ವಭೌಮತ್ವದ ಸಿದ್ಧಾಂತವನ್ನು ಇವನು ಪ್ರತಿಪಾದನೆ ಮಾಡುವಂಥದ್ದು. ಇದರಲ್ಲಿ ಮೀನಿಂಗ್ ಆಫ್ ಸಾವರಿಂಟಿ ಅಕಾರ್ಡಿಂಗ್ ಟು ಜಾನ್ ಆಸ್ಟಿನ್ನ ಪ್ರಕಾರ ಸಾರ್ವಭೌಮತ್ವ ಅಂತಂದರೆ ಏನು, ಅದರ ಅರ್ಥ ಏನು ಎಂಬುದರ ಬಗ್ಗೆ ನಾವು ನೋಡೋದಾದರೆ, ಅಕಾರ್ಡಿಂಗ್ ಟು ಆಸ್ಟಿನ್, ಸಾವರಿಂಟಿ ಈಸ್ ದ ಸುಪ್ರೀಂ, ಅಬ್ಸಲ್ಯೂಟ್ and legally unlimited authority in a political society. He defined the sovereign as that person or body of persons to whom a bulk of the society is in the habit of obedience and who themselves do not obey any other earthly authority. ಅಂದರೆ ಇದರಲ್ಲಿ ಜಾನ್ ಆಸ್ಟಿನ್ ಏನು ಹೇಳ್ತಾನೆ ಅಂತಂದರೆ, ಜಾನ್ ಆಸ್ಟಿನ್ನ ಪ್ರಕಾರವಾಗಿ ಸಾರ್ವಭೌಮತ್ವ ಅಂದರೆ ಅದು ಸರ್ವಶ್ರೇಷ್ಠವಾಗಿರುವಂಥದ್ದು, ಅಪರಿಮಿತವಾಗಿರುವಂಥದ್ದು,
ಪರಿಪೂರ್ಣವಾಗಿರುವಂಥದ್ದು ಮತ್ತು ಕಾನೂನಾತ್ಮಕವಾಗಿ ಅದು ಏನು ಅಪರಿಮಿತವಾದಂಥ ಒಂದು ಅಧಿಕಾರವನ್ನು ಹೊಂದಿರುವಂಥ ಒಂದು ವ್ಯವಸ್ಥೆ ಆಗಿರುವಂಥದ್ದು ಅನ್ನೋದನ್ನು ಇವನು ಹೇಳ್ತಾನೆ. ಇನ್ ಸಿಂಪ್ಲರ್ ಟರ್ಮ್ಸ್, ದ ಸಾವರಿನ್ ಕಮ್ಯಾಂಡ್ಸ್, ದ ಪೀಪಲ್ ಹ್ಯಾಬಿಚುವಲಿ ಒಬೇ ದ ಸಾವರಿನ್ ಡಸ್ ನಾಟ್ ಒಬೇ ಎನಿವನ್ ಎಲ್ಸ್. ಇನ್ನು ಒಂದು ಸರಳವಾಗಿ ಹೇಳೋದಾದರೆ ಸಾರ್ವಭೌಮನು ಆಜ್ಞೆಯನ್ನು ಮಾಡುತ್ತಾನೆ. ಸಾರ್ವಭೌಮನು ಇಲ್ಲಿ ಆಜ್ಞೆಯನ್ನು ಮಾಡುತ್ತಾನೆ. ದ ಪೀಪಲ್ ಹ್ಯಾಬಿಚುವಲಿ ಒಬೇ ದ ಸಾವರಿನ್, ಜನರು ಆ ಸಾರ್ವಭೌಮನ ಆಜ್ಞೆಯನ್ನು ಪಾಲಿಸ್ತಾರೆ ಅಥವಾ ಅದಕ್ಕೆ ವಿಧೇಯರಾಗ್ತಾರೆ. ದ ಸಾವರಿನ್ ಡಸ್ ನಾಟ್ ಒಬೇ ಎನಿವನ್ ಎಲ್ಸ್. ಆದರೆ ಸಾರ್ವಭೌಮನು ಯಾರಿಗೂ ಕೂಡ ಆಗುವಂತಹ ಅವಶ್ಯಕತೆ ಇಲ್ಲ ಎಂಬುದನ್ನು ಇದು ಪ್ರತಿಪಾದನೆ ಮಾಡುವಂಥದ್ದು. ಕೀ ಫೀಚರ್ಸ್ ಆಫ್ ಆಸ್ಟಿನ್ಸ್ ಸಾವರೆಂಟಿ. ಇದು ಆಸ್ಟಿನ್ನ ಸಾರ್ವಭೌಮತ್ವದ ಸಿದ್ಧಾಂತದ ಪ್ರಮುಖ ಲಕ್ಷಣಗಳನ್ನು ನಾವು ತತ್ವಗಳು ಅಥವಾ ಲಕ್ಷಣಗಳನ್ನು ಕೂಡ ನಾವು ನೋಡಬಹುದು. ಇಲ್ಲಿ ಬಹಳ ಮುಖ್ಯವಾಗಿ ಲೀಗಲ್ ಸುಪ್ರಿಮಸಿ. ಸಾವರೆಂಟಿ ಈಸ್ ಪ್ಯೂರ್ಲಿ ಲೀಗಲ್ ಇನ್ ನೇಚರ್, ನಾಟ್ ಮಾರಲ್, ಪೊಲಿಟಿಕಲ್ ಆರ್ ಸೋಷಿಯಲ್. ಅಂದರೆ ಇಲ್ಲಿ ಕಾನೂನಿನ ಶ್ರೇಷ್ಠತೆಯನ್ನು ಪ್ರತಿಪಾದನೆ ಮಾಡುವಂಥದ್ದು. ಜಾನ್ ಆಸ್ಟಿನ್ನ ಸಾರ್ವಭೌಮತ್ವ ಸಿದ್ಧಾಂತವು ಮುಖ್ಯವಾಗಿ ಒಂದು ಕಾನೂನಾತ್ಮಕ ಕಾನೂನಿನ ಶ್ರೇಷ್ಠತೆಯನ್ನು ಪ್ರತಿಪಾದನೆಯನ್ನು ಮಾಡುತ್ತೆ. ಅಂದರೆ ಸಾವರೆಂಟಿ ಈಸ್ ಪ್ಯೂರ್ಲಿ ಲೀಗಲ್ ಇನ್ ನೇಚರ್. ಸಾರ್ವಭೌಮತ್ವ ಅನ್ನೋದು ಸ್ವರೂಪದಲ್ಲಿ ಕಾನೂನು ಆಗಿರುವಂಥದ್ದು. ಅದು ನಾಟ್ ಮಾರಲ್, ಪೊಲಿಟಿಕಲ್ ಆರ್ ಸೋಷಿಯಲ್. ಅದು ನೈತಿಕವಾಗಿ ಆಗಲಿ, ರಾಜಕೀಯವಾಗಲಿ ಆಗಲಿ, ಸಾಮಾಜಿಕವಾಗಿ ಆಗಲಿ ಇಲ್ಲ ಅನ್ನೋದು. ಪಾಯಿಂಟ್ ನಂಬರ್ 2 ಫೀಚರ್ಸ್ ಏನಿದೆ ಹೇಳುತ್ತೆ ಅಂತಂದರೆ, ಕೀ ಫೀಚರ್ಸ್ನಲ್ಲಿ ಬರುವಂಥ ಪಾಯಿಂಟ್ ನಂಬರ್ 2 ಇಂಡಿವೈಸಿಬಿಲಿಟಿ. ಅಂದರೆ ಅದನ್ನು ಬೇರ್ಪಡಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಜಾನ್ ಆಸ್ಟಿನ್ ಪ್ರತಿಪಾದನೆ ಮಾಡ್ತಾನೆ. ಸಾವರೆಂಟಿ ಕೆನಾಟ್ ಬಿ ಶೇರ್ಡ್ ಆರ್ ಡಿವೈಡೆಡ್ ಬಿಟ್ವೀನ್ ಇನ್ಸ್ಟಿಟ್ಯೂಷನ್ಸ್ ಆರ್ ಲೆವೆಲ್ಸ್ ಆಫ್ ಗವರ್ನಮೆಂಟ್. ಅಂದರೆ ಸಾರ್ವಭೌಮತ್ವವನ್ನು ವಿವಿಧ ಸಂಘ ಸಂಸ್ಥೆಗಳ ನಡುವೆ ಆಗಲಿ, ವ್ಯಕ್ತಿಗಳ ನಡುವೆ ಆಗಲಿ, ಅಥವಾ ಬೇರೆ ಬೇರೆ ಸರ್ಕಾರದ ಬೇರೆ ಬೇರೆ ಹಂತಗಳಲ್ಲಾಗಲಿ ಅದನ್ನು ಭಾಗಿಸುವುದಕ್ಕೆ ಅಥವಾ ಬೇರ್ಪಡಿಸುವುದಕ್ಕೆ ಅಥವಾ ವರ್ಗಾವಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಆಸ್ಟಿನ್ ಪ್ರತಿಪಾದನೆ ಮಾಡ್ತಾನೆ. ಆಸ್ಟಿನ್ನ ಸಾರ್ವಭೌಮತ್ವದ 3ನೇ ಪ್ರಮುಖ ಲಕ್ಷಣ ಅಂತಂದರೆ ಅದು ಅನ್ಲಿಮಿಟೆಡ್ ಪವರ್, ಅಪರಿಮಿತವಾದಂಥ ಅಧಿಕಾರ. ಪಾಯಿಂಟ್ ನಂಬರ್ 3 ಅನ್ಲಿಮಿಟೆಡ್ ಪವರ್. ದ ಸಾವರಿನ್ ಈಸ್ ನಾಟ್ ಬೌಂಡ್ ಬೈ ಎನಿ ಲಾ, ಕಾನ್ಸ್ಟಿಟ್ಯೂಷನ್ ಆರ್ ಕಸ್ಟಮ್. ಇಟ್ ಕ್ಯಾನ್ ಚೇಂಜ್ ಎನಿ ಲಾ ಅಟ್ ವಿಲ್. ಅಂದರೆ ಜಾನ್ ಆಸ್ಟಿನ್ ಪ್ರತಿಪಾದನೆ ಮಾಡುವಂಥದ್ದು ಏನಂದರೆ ಸಾರ್ವಭೌಮನು ಯಾವುದೇ ಕಾನೂನು, ಸಂವಿಧಾನ ಅಥವಾ ರೂಢಿ ಸಂಪ್ರದಾಯಗಳಿಗೆ ತಲೆಬಾಗಬೇಕಾಗಿಲ್ಲ. ಇಟ್ ಕ್ಯಾನ್ ಚೇಂಜ್ ಎನಿ ಲಾ ಅಟ್ ವಿಲ್. ಅವನಿಗೆ ಇಷ್ಟ ಬಂದಂಗೆ ಅವನು ತನ್ನ ಕಾನೂನನ್ನು ಬದಲಾವಣೆ ಮಾಡಿಕೊಳ್ಬಹುದು. ಇದೆಲ್ಲವೂ ಕೂಡ ಅವನಿಗೆ ಕೊಟ್ಟಿರುವಂಥ ಒಂದು ಅಪರಿಮಿತವಾದಂಥ ಅಧಿಕಾರವಾಗಿದೆ ಅಂತ ಜಾನ್ ಆಸ್ಟಿನ್ ಹೇಳ್ತಾರೆ. ಪಾಯಿಂಟ್ ನಂಬರ್ 4 ಹ್ಯಾಬಿಚುವಲ್ ಒಬಿಡಿಯನ್ಸ್. ಇದು ಸಾಮಾನ್ಯವಾಗಿ ಹ್ಯಾಬಿಚುವಲ್ ಅಂತಂದರೆ ಹವ್ಯಾಸವಾಗಿ ಬಂದಂಥ ನಿರಂತರವಾಗಿ ಬಂದಂಥ ಒಂದು ವಿಧೇಯತೆ. ಎ ಸಾವರಿನ್ ಈಸ್ ಒನ್ ಹೂ ಈಸ್ ಹ್ಯಾಬಿಚುವಲಿ ಒಬೇಯ್ಡ್ ಬೈ ದ ಪೀಪಲ್ ಆಫ್ ಎ ಪೊಲಿಟಿಕಲ್ ಸೊಸೈಟಿ. ಒಂದು ರಾಜಕೀಯ ಸಮಾಜ ಅಂತ ಏನಿದೆಯೋ ಅಲ್ಲಿರುವಂಥ ಜನರು ಈ ಸಾರ್ವಭೌಮತ್ವವನ್ನು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಅದಕ್ಕೆ ವಿಧೇಯರಾಗಿ ಅದನ್ನು ಪಾಲಿಸ್ಕೊಂಡು ಬರ್ತಾ ಇರುವಂಥದ್ದು ಬರುತ್ತೆ. ಇದು 4ನೇ ಪ್ರಮುಖ ಲಕ್ಷಣ. ಪಾಯಿಂಟ್ ನಂಬರ್ 5 ನೋ ಲೀಗಲ್ ಲಿಮಿಟೇಷನ್ಸ್. ದ ಸಾವರಿನ್ ಈಸ್ ನಾಟ್ ಅಕೌಂಟೇಬಲ್ ಟು ಎನಿ ಅದರ್ ಅಥಾರಿಟಿ ಆ್ಯಂಡ್ ಒಬೇಸ್ ನೋ ಒನ್. ಅಂದರೆ ಇದಕ್ಕೆ ಯಾವುದೇ ರೀತಿಯ ಕಾನೂನಿನ ಲಿಮಿಟ್ ಇರೋದಿಲ್ಲ, ಪರಿಮಿತಿ ಇರೋದಿಲ್ಲ. ದ ಸಾವರಿನ್ ಈಸ್ ನಾಟ್ ಅಕೌಂಟೇಬಲ್ ಟು ಎನಿ ಅದರ್ ಅಥಾರಿಟಿ ಆ್ಯಂಡ್ ಒಬೇಸ್ ನೋ ಒನ್. ಅಂದರೆ ಸಾರ್ವಭೌಮನು ಯಾವುದಕ್ಕೂ ಅವನು ಜವಾಬ್ದಾರನಲ್ಲ, ಮತ್ತು ಯಾವುದಕ್ಕೂ ಯಾರಿಗೂ ಕೂಡ ಅವನು ತಲೆಬಾಗಬೇಕಾಗಿಲ್ಲ, ಮತ್ತು ವಿಧೇಯನಾಗಿರಬೇಕಾಗಿಲ್ಲ ಅನ್ನೋದನ್ನು ಈ ಜಾನ್ ಆಸ್ಟಿನ್ನ ಈ ಸಿದ್ಧಾಂತ ಪ್ರತಿಪಾದನೆ ಮಾಡುತ್ತೆ. ಅದರ ಜಾನ್ ಆಸ್ಟಿನ್ನ ಸಾರ್ವಭೌಮತ್ವದ ಸಿದ್ಧಾಂತದ ಪ್ರಮುಖ ಲಕ್ಷಣಗಳಲ್ಲಿ ಇದು ಕೂಡ ಒಂದು. ಮತ್ತು ನೆಕ್ಸ್ಟ್ ಪಾಯಿಂಟ್ ನಂಬರ್ 6 ಕಮಾಂಡ್ ಥಿಯರಿ ಆಫ್ ಲಾ. ಅಂದರೆ ಈ ಲಾ ಈಸ್ ದ ಕಮಾಂಡ್ ಆಫ್ ದ ಸಾವರಿನ್ ಬ್ಯಾಕ್ಡ್ ಬೈ ದ ಥ್ರೆಟ್ ಆಫ್ ಸ್ಯಾಂಕ್ಷನ್ಸ್ ಆರ್ ಪನಿಷ್ಮೆಂಟ್. ಇಲ್ಲಿ ಬಹಳ ಮುಖ್ಯವಾಗಿ ಕಾನೂನಿನ ಆಳ್ವಿಕೆ, ಥಿಯರಿ ಆಫ್ ಲಾ ಅಂತ ಹೇಳ್ತೀವಲ್ಲ, ಕಾನೂನಿನ ಸಿದ್ಧಾಂತವನ್ನು ಕಮಾಂಡ್ ಮಾಡುವಂಥದ್ದು. ಅಂದರೆ ಲಾ ಈಸ್ ದ ಕಮಾಂಡ್ ಆಫ್ ದ ಸಾವರಿನ್. ಅಂದರೆ ಕಾನೂನು ಸಾರ್ವಭೌಮನ ಒಂದು ಆಜ್ಞೆ, ಬ್ಯಾಕ್ಡ್ ಬೈ ದ ಥ್ರೆಟ್ ಆಫ್ ಸ್ಯಾಂಕ್ಷನ್ಸ್ ಆರ್ ಪನಿಷ್ಮೆಂಟ್. ಇದು ಈ ಒಂದು ಕಾಯ್ದೆ ಸಾರ್ವಭೌಮನು ಹೊರಡಿಸುವಂಥ ಆಜ್ಞೆ ಒಂದು ಕಾಯ್ದೆ ಆಗಿರುತ್ತದೆ. ಇದು ಏನು ಮಾಡುತ್ತಂತಂದರೆ
ಇದನ್ನು ಪಾಲಿಸ್ತಿದ್ದಿದ್ರೆ ಅದರ ಅಂತಹ ವ್ಯಕ್ತಿಗಳನ್ನು, ಸಂಘ ಸಂಸ್ಥೆಗಳನ್ನು ಬೆದರಿಕೆ ಹಾಕುವಂಥದ್ದು ಮತ್ತು ಅವರ ಮೇಲೆ ನಿರ್ಬಂಧವನ್ನು ಹಾಕುವಂಥದ್ದು, ಶಿಕ್ಷೆಯನ್ನು ಕೊಡುವಂಥದ್ದು ಕೂಡ ಬರೋದ್ರಿಂದ ಅಲ್ಲೇನು ಮಾಡಲಾಗತ್ತೆ, ಸಾರ್ವಭೌಮನಿಗೆ ಎಲ್ಲರೂ ಕೂಡ ವಿಧೇಯರಾಗಿರಲೇಬೇಕಾಗತ್ತೆ ಅನ್ನೋದನ್ನು ಈ ಜಾನ್ ಆಸ್ಟಿನ್ನ ಸಿದ್ಧಾಂತವು ಪ್ರತಿಪಾದನೆ ಮಾಡುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಎಕ್ಸಾಂಪಲ್ ಅನ್ನು ಕೂಡ ಜಾನ್ ಆಸ್ಟಿನ್ನ ಸಾರ್ವಭೌಮತ್ವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳನ್ನು ಕೂಡ ನಾವು ನೋಡೋದಾದ್ರೆ, ಎಕ್ಸಾಂಪಲ್ ಆಫ್ ಆಸ್ಟಿನ್ ಸಾವರಿಂಟಿ. ಇನ್ ಎ ಮೊನಾರ್ಕಿ, ದ ಕಿಂಗ್ ಆರ್ ಕ್ವೀನ್ ಈಸ್ ದ ಸಾವರಿನ್ ಇಫ್ ದ ಪೀಪಲ್ ಹ್ಯಾಬಿಚುವಲಿ ಒಬೇ ದೆಮ್ ಅಂಡ್ ದೇರ್ ಈಸ್ ನೋ ಹೈಯರ್ ಅಥಾರಿಟಿ ಅಬೌವ್ ದೆಮ್. ಉದಾಹರಣೆಗೆ, ರಾಜಪ್ರಭುತ್ವದಲ್ಲಿ ರಾಜ ಅಥವಾ ರಾಣಿ ಸಾರ್ವಭೌಮ ಅಧಿಕಾರಿಗಳಾಗಿ ಇರ್ತಾರೆ. ಅಲ್ಲಿ ಜನರು ಅವರ ಒಂದು ಅಧಿಕಾರ ಅಥವಾ ಸಾರ್ವಭೌಮತ್ವವನ್ನು ಒಬೆ ಮಾಡಿದ್ರೆ ಅಲ್ಲಿ ಆ ರಾಜನಿಗೆ, ರಾಣಿಯರಿಗೆ ಆ ಒಂದು ಅಧಿಕಾರದ ಒಂದು ಇದು ಸಿಗುತ್ತೆ. ಆ್ಯಂಡ್ ದೇರ್ ಇಸ್ ನೋ ಹೈಯರ್ ಅಥಾರಿಟಿ ಅಬೌವ್ ದೆಮ್. ಆ ಒಂದು ವ್ಯವಸ್ಥೆಯಲ್ಲಿ ರಾಜ ಅಥವಾ ರಾಣಿಗಿಂತ ಮೇಲಿನ ಅಧಿಕಾರಿಗಳು ಯಾರು ಇರುವುದಿಲ್ಲ. ಇನ್ನು ಡೆಮೋಕ್ರಸಿ, ಪ್ರಜಾಪ್ರಭುತ್ವದಲ್ಲಿ ನಾವು ನೋಡೋದಾದ್ರೆ, ಅಕಾರ್ಡಿಂಗ್ ಟು ಆಸ್ಟಿನ್ನ ಪ್ರಕಾರ, the parliament or legislative body can be seen as the sovereign if it has absolute legal power. ನಾವು ಪ್ರಜಾಪ್ರಭುತ್ವದಂಥ ರಾಷ್ಟ್ರಗಳಲ್ಲಿ ನೋಡೋದಾದ್ರೆ, ಆಸ್ಟಿನ್ ಪ್ರಕಾರವಾಗಿ ಪಾರ್ಲಿಮೆಂಟ್, ಸಂಸತ್ತು ಅಥವಾ ಶಾಸಕಾಂಗ ಏನಿರುತ್ತೋ ಅದು ಸಾವರಿನ್ ಆಗಿರುತ್ತೆ ಅನ್ನೋದನ್ನು ಹೇಳ್ತಾರೆ. ನೆಕ್ಸ್ಟು, ಜಾನ್ ಆಸ್ಟಿನ್ನ ಈ ಒಂದು ವಿಚಾರವನ್ನು ಇನ್ನೂ ಸ್ವಲ್ಪ ನಾವು ವಿವರವಾಗಿ ನೋಡೋದಾದರೆ, ಈ ಆಸ್ಟಿನ್ನ ಸಾರ್ವಭೌಮತ್ವದ ಸಿದ್ಧಾಂತವು ಇನ್ನೂ ಪ್ರಮುಖ ಮುಖ್ಯ ತತ್ವಗಳನ್ನು ಕೂಡ ಒಳಗೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ಅದರಲ್ಲಿ ಒಂದನೇದಾಗಿ, ಪ್ರತಿ ರಾಜಕೀಯ ಸಮಾಜದಲ್ಲಿ ಸಾರ್ವಭೌಮ ಅಧಿಕಾರ ಅತ್ಯಗತ್ಯವಾಗಿರುವಂಥದ್ದು. ಆಸ್ಟಿನ್ ಪ್ರಕಾರ ರಾಜ್ಯವು ಕಾನೂನು ಕ್ರಮವಾಗಿದೆ, ಇದರಲ್ಲಿ ಸರ್ವೋಚ್ಚ ಅಧಿಕಾರವಿದೆ ಮತ್ತು ಅದು ಎಲ್ಲ ಅಧಿಕಾರಗಳ ಮೂಲವಾಗಿದೆ ಅನ್ನೋದನ್ನು ಅವನು ಪ್ರತಿಪಾದನೆ ಮಾಡ್ತಾನೆ. ಸಾರ್ವಭೌಮತ್ವವು ಮನುಷ್ಯನಿಗೆ ಸಂಬಂಧಿಸಿರುವುದಾಗಿದ್ದು, ಪ್ರತಿ ರಾಜ್ಯವು ಆಜ್ಞೆಗಳನ್ನು ಹೊರಡಿಸುವಂಥದ್ದು ಮತ್ತು ಕಾನೂನುಗಳನ್ನು ರಚಿಸುವ ಮಾನವ ಶ್ರೇಷ್ಠ ಗುಣವನ್ನು ಹೊಂದಿರುವಂಥದ್ದು ಇದೆ ಅನ್ನೋದನ್ನು ಅವನು ಪ್ರತಿಪಾದನೆ ಮಾಡ್ತಾನೆ. ಮತ್ತು ಈ ಅವನ ಸಿದ್ಧಾಂತದ ಮುಖ್ಯ ತತ್ವಗಳ ಎರಡನೇದು, ಸಾರ್ವಭೌಮ ಅಧಿಕಾರವು ಅವಿಭಾಜ್ಯವಾಗಿರುವಂಥದ್ದು. ಅಂದರೆ ಸಾರ್ವಭೌಮತ್ವದ ವಿಭಜನೆಯು ಅದರ ನಾಶಕ್ಕೆ ಕಾರಣವಾಗುತ್ತದೆ, ಅದನ್ನು ವಿಭಜಿಸಲು ಸಾಧ್ಯವಿಲ್ಲ ಎಂಬುದನ್ನು ಈ ಸಿದ್ಧಾಂತ ಪ್ರತಿಪಾದನೆ ಮಾಡುತ್ತೆ. ಅಂದರೆ ಸಾರ್ವಭೌಮತ್ವ ಅನ್ನೋದು ಯಾವತ್ತೂ ಏಕಾತ್ಮಕವಾಗಿರುತ್ತೆ. ಅದು ಒಂದೇ ಒಂದು ವ್ಯವಸ್ಥೆಯಲ್ಲಿ ಇರುತ್ತೆ ಅಥವಾ ಒಂದು ರಾಜ್ಯದಲ್ಲಿರುತ್ತೆ. ಆ ರಾಜ್ಯಕ್ಕೆ ಅಧಿಕಾರ ಹೆಂಗೆ ಬರುತ್ತೆ ಅಂತಂದರೆ ಅದು ಹೊಂದಿರುವಂಥ ಸಾರ್ವಭೌಮ ಅಧಿಕಾರದಿಂದ. ಒಂದು ವೇಳೆ ಸಾರ್ವಭೌಮ ಅಧಿಕಾರವನ್ನು ನಾವು ವಿಭಜನೆ ಮಾಡಿದ್ದೇ ಆದರೆ ಅದು ಆ ರಾಜ್ಯವು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಇದರ ಬಗ್ಗೆ ನಾನು ಹಿಂದಿನ ತರಗತಿಯಲ್ಲೂ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀನಿ. ನಂತರ ಮೂರನೇ ಪಾಯಿಂಟನ್ನು ನಾವು ನೋಡೋಕೆ ಹೋದಾಗ, ಅಂಶಗಳನ್ನು ನೋಡಿದಾಗ, ಸಾರ್ವಭೌಮತ್ವದ ಅಧಿಕಾರವು ಎಲ್ಲ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳಿಗಿಂತ ಶ್ರೇಷ್ಠವಾಗಿದೆ ಅನ್ನೋದನ್ನು ಅವನು ಪ್ರತಿಪಾದನೆ ಮಾಡ್ತಾನೆ. ಸಾರ್ವಭೌಮನು ಯಾರ ಆದೇಶವನ್ನು ಪಾಲಿಸಲು ಬದ್ಧನಾಗಿರುವುದಿಲ್ಲ, ಆತನ ಇಚ್ಛೆಯೇ ಸರ್ವಶ್ರೇಷ್ಠ. ಇಲ್ಲಿ ಸರಿ ಅಥವಾ ತಪ್ಪು, ನ್ಯಾಯ ಅಥವಾ ಅನ್ಯಾಯದ ಪ್ರಶ್ನೆ ಬರೋದಿಲ್ಲ. ಅವನ ಎಲ್ಲ ಪ್ರಶ್ನೆಗಳನ್ನು ಪಾಲಿಸಲೇಬೇಕು ಎಂಬುದನ್ನು ಈ ಸಿದ್ಧಾಂತವು, ಅಂದರೆ ಜಾನ್ ಆಸ್ಟಿನ್ನ ಸಿದ್ಧಾಂತವು ಪ್ರತಿಪಾದನೆ ಮಾಡುತ್ತೆ. ಇಲ್ಲಿ ಯಾರು ಕೂಡ ಆ ಒಂದು ಸಾರ್ವಭೌಮನ ಆಜ್ಞೆಯನ್ನು ತಿರಸ್ಕರಿಸುವುದಾಗಲಿ, ಅದನ್ನು ಪಾಲಿಸದೆ ಇರುವುದಾಗಲಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅಲ್ಲಿನ ಪ್ರಜೆಗಳು, ನಾಗರಿಕರು ಸಾರ್ವಭೌಮನ ಅಧಿಕಾರವನ್ನು ಧಿಕ್ಕರಿಸಿದ್ದೇ ಆದರೆ ಅವರಿಗೆ ಶಿಕ್ಷೆಯನ್ನು ನೀಡಲಾಗುತ್ತದೆ ಎಂಬುದನ್ನು ಈ ಸಿದ್ಧಾಂತವು ಪ್ರತಿಪಾದನೆ ಮಾಡುತ್ತೆ. ಮತ್ತು ನಾಲ್ಕನೇ ಪಾಯಿಂಟು, ಆಸ್ಟಿನ್ನ ಸಿದ್ಧಾಂತವು ಸಾರ್ವಭೌಮನಿಗೆ ವಿಧೇಯತೆ ತೋರಿಸುವುದು ಕಡ್ಡಾಯ ಎಂದು ಹೇಳುವಂಥದ್ದು. ಅಂದರೆ ಪರಮಾಧಿಕಾರಕ್ಕೆ ವಿಧೇಯತೆಯು ನಿರಂತರವಾಗಿರಬೇಕು ಎಂಬುದು ಇದರರ್ಥ. ವಿಧೇಯತೆ ಇಡೀ ಸಮಾಜದಿಂದ ಬರಬೇಕು ಎಂಬುದು ಅವಶ್ಯಕವಲ್ಲವಾಗಿದ್ದರೂ ಕೂಡ ಬಹುಸಂಖ್ಯಾತ ಜನರಿಂದ ಬಂದರೆ ಸಾಕು ಎಂಬುದನ್ನು ಕೂಡ ಇದು ಹೇಳುತ್ತೆ. ಆದರೆ ವಿಧೇಯತೆ ಸಮಾಜದ ಬಹುಭಾಗದಿಂದ ಬರಬೇಕು, ಇಲ್ಲದಿದ್ದರೆ ಸಾರ್ವಭೌಮತ್ವ ಎಂಬುದು ಅಲ್ಲಿ ಅಸ್ತಿತ್ವದಲ್ಲಿ ಇರುವುದಿಲ್ಲ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಪಾಯಿಂಟ್ ನಂಬರ್ 5, ಆಸ್ಟಿನ್ ಪ್ರಕಾರ ಸಾರ್ವಭೌಮತ್ವವು ಸರ್ವೋಚ್ಚ, ಅವಿಭಾಜ್ಯ ಮತ್ತು ಪ್ರಶ್ನಾತೀತವಾಗಿದೆ ಎಂದು ಹೇಳಲಾಗುವಂಥದ್ದು. ಅಂದರೆ ಇದನ್ನು ಯಾರು ಕೂಡ ಪ್ರಶ್ನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು, ಮತ್ತು ಅದನ್ನು ವಿಭಾಗ ಮಾಡೋಕ್ಕೆ ಸಾಧ್ಯ ಇಲ್ಲ, ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಬ್ಬರಿಂದ ತೆಗೆದು ಇನ್ನೊಬ್ಬರಿಗೆ ಹಂಚಿಕೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಅದನ್ನು ಯಾರು ಕೂಡ ಪ್ರಶ್ನೆ ಮಾಡುವುದಕ್ಕೂ ಸಾಧ್ಯವಿಲ್ಲ ಎಂಬುದನ್ನು ಜಾನ್ ಆಸ್ಟಿನ್ ಪ್ರತಿಪಾದನೆ ಮಾಡ್ತಾನೆ.
6ನೇ ಪಾಯಿಂಟು, ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪಿನಲ್ಲಿ ಕಾನೂನು ರಚಿಸುವ, ಕಾನೂನನ್ನು ಜಾರಿಗೆ ತರುವ ಮತ್ತು ಅದನ್ನು ಉಲ್ಲಂಘಿಸಿದರೆ ಶಿಕ್ಷೆ ನೀಡುವ ಅಧಿಕಾರವನ್ನು ಸಾರ್ವಭೌಮನಿಗೆ ನೀಡುವಂಥದ್ದು ಇದೆ. ಮತ್ತು 7ನೇ ಪಾಯಿಂಟು, ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯ ಅಧಿಕಾರವೇ ಕಾನೂನಿನ ಮೂಲವಾಗಿರುವಂಥದ್ದು. ಅಂದರೆ ಅವನಿಗೆ ಏನು ಅಧಿಕಾರ ನೀಡಲಾಗಿದೆಯೋ ಆ ಅಧಿಕಾರದಿಂದನೇ ಅವನು ಕಾನೂನನ್ನು ಮಾಡ್ತಾನೆ. ಅಂದರೆ ಪ್ರತಿಯೊಂದು ಕಾನೂನಿನ ಹಿಂದೆ ಶಿಕ್ಷೆಯ ಭಯವಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕಾನೂನಿಗೆ ಹೆದರಿ ಅದಕ್ಕೆ ವಿಧೇಯನಾಗಿರ್ತಾನೆ ಅನ್ನೋದು ಜಾನ್ ಆಸ್ಟಿನ್ನ ಸಿದ್ಧಾಂತದ ಪ್ರಮುಖವಾದಂಥ ಅಂಶ. ನೆಕ್ಸ್ಟ್ ನಾವು ಕ್ರಿಟಿಸಿಸಮ್ ಆಫ್ ಆಸ್ಟಿನ್ಸ್ ಕಾನ್ಸೆಪ್ಟ್ ಆಫ್ ಸಾವರಿಂಟಿ. ಜಾನ್ ಆಸ್ಟಿನ್ನ ಪರಮಾಧಿಕಾರ ಸಿದ್ಧಾಂತದ ಪರಿಕಲ್ಪನೆ ಏನಿದೆಯೋ ಇದರ ಒಂದು ಟೀಕೆ ಕೂಡ ಇದೆ. ಇದನ್ನು ನಾವು ಚರ್ಚೆ ಮಾಡೋಣ. ಜಾನ್ ಆಸ್ಟಿನ್ ಪ್ರತಿಪಾದನೆ ಮಾಡಿರುವಂಥ ಏನು ಈ ವಿಚಾರಗಳಿದ್ದಾವೆ ಅದನ್ನು ಬಹುತ್ವವಾದಿಗಳು ಇತರರು ಕೂಡ ಇದನ್ನು ಟೀಕೆ ಮಾಡಿರುವಂಥದ್ದಿದೆ. ಅದರಲ್ಲಿ ಒಂದೇದು ಪಾಯಿಂಟ್ ಕ್ರಿಟಿಸೈಸ್ ಮಾಡೋದ್ರಲ್ಲಿ ನಮ್ಮ ಪಾಯಿಂಟ್ ನಂಬರ್ 1, ಇಗ್ನೋರ್ಸ್ ಕಾನ್ಸ್ಟಿಟ್ಯೂಷನಲ್ ಲಿಮಿಟೇಷನ್ಸ್. ಜಾನ್ ಆಸ್ಟಿನ್ ಏನು ಮಾಡಿದ್ದಾನೆ ಅಂದರೆ, ಇಲ್ಲಿ ಆಧುನಿಕ ಜಗತ್ತು ಪ್ರಜಾಪ್ರಭುತ್ವದ ಕೂಡಿರುವಂಥ ಜಗತ್ತೇ ಆಗಿರುತ್ತೆ. ಹೆಚ್ಚಾಗಿ ಹಲವಾರು ರಾಷ್ಟ್ರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆನ ಅಳವಡಿಸ್ಕೊಂಡಿದೆ ಜಗತ್ತಿನಲ್ಲಿ, ಮುಕ್ಕಾಲು ರಾಷ್ಟ್ರಗಳು. ಅಂಥ ಒಂದು ವ್ಯವಸ್ಥೆಯಲ್ಲಿ ಸಂವಿಧಾನ ತನ್ನದೇ ಆದಂಥ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಇಲ್ಲ ಅಂತಂದರೆ ಅದು ಅಸ್ತಿತ್ವದಲ್ಲಿರೋಕ್ಕೆ ಸಾಧ್ಯ ಆಗಲ್ಲ. ಪ್ರಜಾಪ್ರಭುತ್ವ ಅಂದ ಮೇಲೆ ಅಲ್ಲಿ ಸಂವಿಧಾನ ಇರಲೇಬೇಕು. ಸಂವಿಧಾನ ಅಂತ ಇದ್ದ ಮೇಲೆ ಅಲ್ಲಿ ಯಾವುದಕ್ಕೂ ಒಂದು ಲಿಮಿಟೇಷನ್ಸ್ ಅಂತ ಹಾಕಿರುತ್ತೆ. ಸಂವಿಧಾನ ಒಂದು ಬೌಂಡ್ರಿಯನ್ನು ಮಾಡಿರುತ್ತೆ. ಯಾವುದೇ ಅಧಿಕಾರವು ಆ ಬೌಂಡ್ರಿಯನ್ನು ಮೀರಿ ದಾಟಿ ಹೋಗೋಂಗಿಲ್ಲ ಎಂಬುದನ್ನು ಅದು ಹೇಳುತ್ತೆ. ಆದರೆ ಜಾನ್ ಆಸ್ಟಿನ್ನ ಅವನ ಸಿದ್ಧಾಂತ ಏನಿದೆಯೋ ಸಂವಿಧಾನದ ಒಂದು ಲಿಮಿಟೇಷನ್ಸ್ ಏನಿದೆ ಅದನ್ನು ಅವನು ಇಗ್ನೋರ್ ಮಾಡ್ತಾನೆ. 2ನೇ ಪಾಯಿಂಟ್ ನಂಬರ್ 2, ಇನ್ ಅಪ್ಲಿಕೇಬಲ್ ಇನ್ ಫೆಡರಲ್ ಸಿಸ್ಟಮ್ಸ್. ಅಂದರೆ ಇದು ಸಂಯುಕ್ತಾತ್ಮಕ ಪದ್ಧತಿ ಇರುವ ಕಡೆ ಇದು ಅಪ್ಲೈ ಆಗೋದಿಲ್ಲ ಅಂತ. ಪವರ್ ಇಸ್ ಡಿವೈಡೆಡ್ ಇನ್ ಫೆಡರಲ್ ಸ್ಟೇಟ್. ಅಧಿಕಾರವು ಸಂಯುಕ್ತಾತ್ಮಕ ಪದ್ಧತಿ ಇರುವಂಥ ರಾಜ್ಯಗಳಲ್ಲಿ ಅಧಿಕಾರ ಹಂಚಿಕೆಯಾಗಿರುತ್ತದೆ. ಉದಾಹರಣೆ ಭಾರತ, ಅಮೆರಿಕಾ, ವಿಚ್ ಕಾಂಟ್ರಡಿಕ್ಟ್ಸ್ ಇಸ್ ಐಡಿಯಾಸ್ ಆಫ್ ಇಂಡಿವೈಸಬಲ್ ಸಾವರಿಟಿ. ಈ ಐಡಿಯಾ ಏನಿದೆ, ಈ ವ್ಯವಸ್ಥೆ ಏನಿದೆ ಅವನ ಒಂದು ಸಾರ್ವಭೌಮತ್ವದ ಸಿದ್ಧಾಂತಕ್ಕೆ ವಿರುದ್ಧವಾಗಿರುವಂಥದ್ದು. ಪಾಯಿಂಟ್ ನಂಬರ್ 3, ಟೂ ಲೀಗಲಿಸ್ಟಿಕ್. ಏನು ಜಾನ್ ಆಸ್ಟಿನ್ನ ಸಿದ್ಧಾಂತ ಏನಿದೆ ತುಂಬ ಕಾನೂನಾತ್ಮಕವಾಗಿರುವಂಥದ್ದು ಅನ್ನೋದನ್ನು ಇತರೆ ಚಿಂತಕರುಗಳು ಟೀಕೆ ಮಾಡುವಂಥದ್ದು. ಆಸ್ಟಿನ್ ಟ್ರೀಟ್ ಸಾವರಿಂಟಿ ಓನ್ಲಿ ಆಸ್ ಎ ಲೀಗಲ್ ಕಾನ್ಸೆಪ್ಟ್. ಆಸ್ಟಿನ್ ಅವನು ಏನು ಮಾಡ್ತಾನೆ, ಸಾರ್ವಭೌಮತ್ವ ಸಿದ್ಧಾಂತವನ್ನು ಕೇವಲ ಕಾನೂನಾತ್ಮಕ ಹಿನ್ನೆಲೆಯಲ್ಲಿ, ಕಾನೂನಿನ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ನೋಡ್ತಾನೆ ಅಷ್ಟೇ. ಇಗ್ನೋರಿಂಗ್ ಮಾರಲ್ ಅಥಾರಿಟಿ, ಪಬ್ಲಿಕ್ ಒಪಿನಿಯನ್ ಆ್ಯಂಡ್ ಸೋಷಿಯಲ್ ಡೈನಾಮಿಕ್ಸ್. ಅವನೇನು ಮಾಡ್ತಾನೆ, ಕೇವಲ ಸಾರ್ವಭೌಮತ್ವವನ್ನು ಕಾನೂನಿನ ದೃಷ್ಟಿಕೋನದಲ್ಲಿ ಮಾತ್ರ ನೋಡ್ತಾನೆ. ಆದರೆ ಒಂದು ವ್ಯವಸ್ಥೆಯಲ್ಲಿ ನೈತಿಕತೆ ಅನ್ನೋದಿರುತ್ತದೆ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ಒಂದು ಅಂಶಗಳು, ಮತ್ತು ಪಬ್ಲಿಕ್ ಒಪಿನಿಯನ್, ಸಾರ್ವಜನಿಕ ಅಭಿಪ್ರಾಯಗಳು, ಮತ್ತು ಕಾಲಕ್ಕೆ ಅದು ಸಮಾಜ ಯಾವತ್ತೂ ಕೂಡ ನಿಂತ ನೀರಾಗೋದಿಲ್ಲ. ಅದು ಒಂದು ಡೈನಾಮಿಕ್ ಕ್ಯಾರೆಕ್ಟರ್ನ ಹೊಂದಿರುವಂಥದ್ದು. ಅದರಿಂದ ಸೋಷಿಯಲ್ ಡೈನಾಮಿಕ್ಸು ಕೂಡ ಭಾಳ ಇರುತ್ತೆ. ಅದನ್ನು ಕೂಡ ಇವನು ಇಲ್ಲಿ ಪರಿಗಣನೆ ಮಾಡದೇನೆ ಕೇವಲ ಕಾನೂನಿನ ದೃಷ್ಟಿಕೋನದಲ್ಲಿ ಸಾರ್ವಭೌಮತ್ವವನ್ನು ನೋಡ್ತಾನೆ. ಇದನ್ನು ಕೂಡ ಟೀಕಾಕಾರರು ಇವನ ಒಂದು ಸಿದ್ಧಾಂತವನ್ನು ಟೀಕೆ ಮಾಡ್ತಾರೆ. ಪಾಯಿಂಟ್ ನಂಬರ್ 4, ನಾಟ್ ಸೂಟೇಬಲ್ ಫಾರ್ ಡೆಮಾಕ್ರಸೀಸ್. ಇದು ಪ್ರಜಾಪ್ರಭುತ್ವಕ್ಕೆ ಸೂಟ್ ಆಗೋದಿಲ್ಲ, ಅಂದರೆ ಇದು ಫಿಟ್ ಆಗೋದಿಲ್ಲ ಅಂತ. ಇನ್ ಡೆಮಾಕ್ರಸೀಸ್ ಪವರ್ ರೆಸ್ಟ್ ವಿತ್ ದ ಪೀಪಲ್. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರವು ಜನರ ಕೈಯಲ್ಲಿ ಇರುತ್ತೆ. ಆ್ಯಂಡ್ ಸಾವರಿಂಟಿ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ಇನ್ಸ್ಟಿಟ್ಯೂಷನ್ಸ್ ಅನ್ಲೈಕ್ ಇನ್ ಆಸ್ಟಿನ್ಸ್ ಥಿಯರಿ. ಸಾವರಿಂಟಿ ಅನ್ನೋದು ಇಂಥ ವ್ಯವಸ್ಥೆಯಲ್ಲಿ ಏನಾಗಿರುತ್ತದೆ, ಸಂಘ ಸಂಸ್ಥೆಗಳ ನಡುವೆ ಹಂಚಿಕೆಯಾಗಿರುತ್ತೆ ಅಧಿಕಾರವು. ಆದರೆ ಜಾನ್ ಆಸ್ಟಿನ್ನ ಸಿದ್ಧಾಂತ ಆ ರೀತಿಯನ್ನು ಹೇಳೋದಿಲ್ಲ. ಅಧಿಕಾರವು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸಾರ್ವಭೌಮನ ಕೈಯಲ್ಲಿ ಮಾತ್ರ ಇರಬೇಕು ಎಂಬುದನ್ನು ಪ್ರತಿಪಾದನೆ ಮಾಡ್ತಾನೆ. ಆಮೇಲೆ ಇವನ ಜಾನ್ ಆಸ್ಟಿನ್ನ ಸಿದ್ಧಾಂತದ ಒಂದು ಉಪಸಂಹಾರವನ್ನು ನಾವು ಮಾಡೋಣ ಇಲ್ಲಿ. ಕನ್ಕ್ಲೂಷನ್, ಜಾನ್ ಆಸ್ಟಿನ್ಸ್ ಥಿಯರಿ ಆಫ್ ಸಾವರಿಟಿ ಪ್ಲೇಡ್ ಎ ಫೌಂಡೇಶನಲ್ ರೋಲ್ ಇನ್ ಡೆವಲಪಿಂಗ್ legal positivism, emphasizing that law derives its authority from the commands of a sovereign power, not from moral or divine sources. While his concept was influential in early legal and political theory, it is considered too rigid and outdated in the context of modern democratic, federal and constitutional states where sovereignty is limited, distributed and accountable. ಜಾನ್ ಆಸ್ಟಿನ್ನ ಸಿದ್ಧಾಂತ ಏನೇ ಟೀಕೆಗಳಿಗೆ ಒಳಪಟ್ಟರೂ ಕೂಡ
ಹಿಂದೆ ಏನು ಈ ಸಾರ್ವಭೌಮತ್ವದ ಸಿದ್ಧಾಂತ, ಸಾರ್ವಭೌಮತ್ವದ ಪರಿಕಲ್ಪನೆ ಬಂತು, ಅದಕ್ಕೆ ಒಂದು ಫೌಂಡೇಶನಲ್ ರೋಲ್ ಆಗಿ ಪ್ಲೇ ಮಾಡೋದನ್ನು ನಾವು ನೋಡ್ತೇವೆ. ಅದು ಹೆಚ್ಚಾಗಿ ಕಾನೂನಿನ ಬಗ್ಗೆ ಒತ್ತು ಕೊಡುವಂಥದ್ದು ಕೂಡ ಬಹಳ ಪ್ರಮುಖವಾದಂಥದ್ದು ರಾಜ್ಯಶಾಸ್ತ್ರದಲ್ಲಿ. ಮತ್ತು ಒಬ್ಬ ಸಾರ್ವಭೌಮನ ಅಧಿಕಾರದ ಒಂದು ಆಜ್ಞೆ ಅಥವಾ ಕಮ್ಯಾಂಡ್ ಏನಿರುತ್ತೋ ಅದೇ ಕಾನೂನಿನ ಮೂಲವಾಗುತ್ತೆ ಅನ್ನೋದನ್ನು ಕೂಡ ನಾವು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡುವಂಥದ್ದು ಪ್ರಮುಖ ವಿಚಾರವೂ ಕೂಡ ಆಗಿದೆ. ಇಲ್ಲಿ ರಾಜ್ಯಶಾಸ್ತ್ರದಲ್ಲಿ, ರಾಜಕೀಯ ವಿಚಾರದಲ್ಲಿ, ಕಾನೂನಿನಲ್ಲಿ ಮುಖ್ಯವಾಗಿ ಮಾರಲ್ ಮತ್ತು ಡಿವೈನ್ ಸೋರ್ಸಸ್ ಅಂದರೆ ಈ ನೈತಿಕತೆ, ದೈವಿಕ ಮೂಲವನ್ನು ನಾವು ಪರಿಗಣನೆ ಮಾಡದೇನೆ ಕೇವಲ ಮುಖ್ಯವಾಗಿ ಕಾನೂನಿನ ಆಧಾರದ ಮೇಲೆ ನೋಡುವಂಥದ್ದು ಪ್ರತಿಪಾದನೆ ಮಾಡಿ ರಾಜ್ಯಶಾಸ್ತ್ರಕ್ಕೆ ಕೊಡುಗೆ ನೀಡುವಂಥದ್ದನ್ನು ಕೂಡ ನೋಡ್ತೇವೆ. ಆದರೂ ಕೂಡ ಈಗಿನ ಜಗತ್ತಿಗೆ ಅವನ ಒಂದು ಸಿದ್ಧಾಂತ ಹೆಚ್ಚು ಪ್ರಸ್ತುತವಾಗೋದಿಲ್ಲ ಅಂತ ಟೀಕೆ ಮಾಡಲಾಗುತ್ತೆ. ಮತ್ತು ಇದು ತುಂಬ ಕಠಿಣವಾಗಿರುವಂಥದ್ದು ಮತ್ತು ಔಟ್ಡೇಟೆಡ್, ತುಂಬ ಹಳೆಯದಾದಂಥದ್ದು. ಯಾಕಂದರೆ ಈಗಿನ ಒಂದು ಕಾಂಟೆಕ್ಸ್ಟ್ಗೆ ಇದು ಸೂಟ್ ಆಗೋದಿಲ್ಲ. ಯಾಕೆಂದರೆ ಮಾಡರ್ನ್ ಡೆಮೋಕ್ರೆಟಿಕ್ ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಂಯುಕ್ತಾತ್ಮಕ ಪದ್ಧತಿ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಇದೆ ಜಗತ್ತಿನಲ್ಲಿ. ಮತ್ತು ಈಗ ಇರುವಂಥದ್ದು ಪ್ರಜಾಪ್ರಭುತ್ವ ರಾಷ್ಟ್ರ, ಮುಕ್ಕಾಲು ಪಾಲು ದೇಶಗಳು ಪ್ರಜಾಪ್ರಭುತ್ವವನ್ನು ಅಳವಡಿಸ್ಕೊಂಡಿದ್ದ ರಾಷ್ಟ್ರಗಳು ಸಾಮಾನ್ಯವಾಗಿ ಅದು ಸಂವಿಧಾನವನ್ನು ಹೊಂದಿರಲೇಬೇಕಾಗತ್ತೆ. ಸಂವಿಧಾನ ಅಂತ ಇದ್ದ ಮೇಲೆ ಅಧಿಕಾರದ ನಿಯಂತ್ರಣ ಆಗುತ್ತೆ, ಲಿಮಿಟ್ ಆಗುತ್ತೆ. ಆದ್ದರಿಂದ ಈ ಸಿದ್ಧಾಂತ ಇಲ್ಲಿ ಏನಾಗುತ್ತೆ, ಇದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ಟೀಕಾಕಾರರು ಟೀಕೆಯನ್ನು ಮಾಡುವಂಥದ್ದು ನೋಡ್ತೇವೆ. ಮತ್ತು ನಾವು ಕೂಡ ಈ ಒಂದು ಅಂಶಗಳನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೋದು. ಯಾಕಂದರೆ ಈಗ ಅಧಿಕಾರವನ್ನು ಒಂದು ಲಿಮಿಟ್ಗೆ ಒಳಪಡಿಸಿದ್ದೀವಿ. ಅಧಿಕಾರದ ಹಂಚಿಕೆಗಳಾಗಿದ್ದಾವೆ ಕೇಂದ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ, ತಾಲೂಕು, ಈಗ ಭಾರತದಲ್ಲಾದರೂ ನೋಡಿದ್ರು ನಾವು ಇದೆಲ್ಲ ಅಧಿಕಾರದ ವಿಕೇಂದ್ರೀಕರಣ ಆಗಿರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸಾರ್ವಭೌಮಾಧಿಕಾರ ಪ್ರತಿಪಾದನೆ ಏನು ಮಾಡ್ತಾನೆ ಆಸ್ಟಿನ್ನು, ಅದರ ಪ್ರಕಾರವಾಗಿ ನಾವು ಹೇಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತು ಈಗ ಯಾವುದೇ ಒಂದು ತಪ್ಪುಗಳನ್ನು ಮಾಡಿದರೂ ಕೂಡ ಅದನ್ನು ಅಕೌಂಟೇಬಲ್ ಆಗಿ ಮಾಡುವಂಥದ್ದು ಕೂಡ, ಅಕೌಂಟಬಿಲಿಟಿ ಕೂಡ ಇದೆ. ಆದ್ದರಿಂದ ಈಗ ಆಧುನಿಕ ಜಗತ್ತಿಗೆ ಈ ಸಿದ್ಧಾಂತವು ಹೆಚ್ಚು ಸೂಕ್ತವಾಗಿರುವಂಥದ್ದಲ್ಲ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.